ಓಂ ಪ್ರಕಾಶ್ ಮರ್ಡರ್ ತಾಯಿ ವಿರುದ್ಧ ಪುತ್ರ ದೂರು ನೀಡುವಂತದ್ದಾಗಿದೆ. ಈಗ ಕಂಪ್ಲೇಂಟ್ ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿ ವಿರುದ್ಧ ಪುತ್ರ ದೂರು ನೀಡಿದ್ದಾನೆ. ನನ್ನ ತಾಯಿ ಪಲ್ಲವಿ ತಂದೆಗೆ ಕೊಲೆ ಬೆದರಿಕೆ ಹಾಕ್ತಿದ್ರು ಅಂತ ಕೂಡ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿದೆ. ನನ್ನ ತಾಯಿ ಪಲ್ಲವಿ ತಂದೆಗೆ ಕೊಲೆ ಬೆದರಿಕೆ ಹಾಕ್ತಾ ಇದ್ರು. ಓಂ ಪ್ರಕಾಶ್ ಮರ್ಡರ್ ಸಂಬಂಧಪಟ್ಟ ಹಾಗೆ ತಾಯಿಯ ವಿರುದ್ಧ ಮಗನೇ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿ ಇಬ್ಬರ ವಿರುದ್ಧ ಈಗ ಪುತ್ರ ದೂರು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಆ ದೂರಿನಲ್ಲಿ ಮುಖ್ಯವಾಗಿ ಮೆನ್ಷನ್ ಆಗಿರುವಂತಹ ವಿಚಾರ ಅಂತಂದರೆ, ನೀವೀಗ ನೋಡ್ತಾ ಇದ್ದೀರಾ ಕಂಪ್ಲೇಂಟ್ ಕಾಪಿಯನ್ನು. ಪಲ್ಲವಿ A1, ಕೃತಿ A2, ಸೊ ಇಬ್ಬರ ವಿರುದ್ಧ ಕಂಪ್ಲೇಂಟನ್ನು ಈಗ ರಿಜಿಸ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೊಟ್ಟಿರುವಂಥ ರೀಸನ್ಗಳದೊಂದು, ನನ್ನ ತಾಯಿ ಪಲ್ಲವಿ ತಂದೆಗೆ ಕೊಲೆ ಬೆದರಿಕೆ ಹಾಕ್ತಾಯಿದ್ರು ಅಂತ. ಸೊ ಓಂ ಪ್ರಕಾಶ್ ಅವರ ಭೀಕರ ಹತ್ಯೆ, ಒಬ್ಬ ಮಾಜಿ DGPಗೆ ಇಂತಹ ಒಂದು ಸ್ಥಿತಿ ಬರುತ್ತೆ, ಇಷ್ಟು ಭೀಕರವಾಗಿ ಕೊಲೆ ಆಗ್ತಾರೆ ಅಂತಂದರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಇಡೀ ರಾಜ್ಯವೇ ನೆನೆ ಸುದ್ದಿ ಕೇಳಿದಾಗ ಬೆಚ್ಚಿ ಬಿದ್ದಿತ್ತು. ಸೊ ನನ್ನ ತಾಯಿ ಪಲ್ಲವಿ ಏನೋ ಈ ಬೆದರಿಕೆ ಹಾಕ್ತಾಯಿದ್ರು, ಥ್ರೆಟ್ ಇತ್ತು ಅಂತ ಈಗ FIR ಕಾಪಿಯನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಓಂ ಪ್ರಕಾಶ್ ಪತ್ನಿ ಮತ್ತು ಪುತ್ರಿಯನ್ನು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊ ಮಾಜಿ DGP ಓಂ ಪ್ರಕಾಶ್ ಅವರ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೆ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಇದು. FIR ಪ್ರತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿ ವಿರುದ್ಧ ಓಂ ಪ್ರಕಾಶ್ ಅವರ ಪುತ್ರ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ತನಿಖೆ ಆರಂಭ ಆಗಿದೆ. ಜೊತೆಗೆ ಏನೆಲ್ಲ ಕಾರಣ ಇತ್ತು ಇದರ ಹಿಂದೆ, ಹತ್ಯೆ ಆದ ನಂತರ ಮಾಡಿರುವಂಥ ಕಾಲ್ ಏನಿದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಏನು ಹೇಳಿದರು ಆ ಸಂದರ್ಭದಲ್ಲಿ, ಐ ಫಿನಿಶ್ ದ ಮಾನ್ಸ್ಟರ್ ಅಂತ ಹೇಳಿದಂಥದ್ದು ಇರ್ಬೋದು. ಯಾವ ಕಾರಣಕ್ಕೆ ಇಷ್ಟು ಸಾಮಾನ್ಯವಾಗಿ ಹತ್ಯೆ ಮಾಡಿರುವಂಥದ್ದಲ್ಲ ಇದು, ತುಂಬ ವೆಂಜನ್ಸಿಂದ ಅಥವಾ ತುಂಬ ಕೋಪದಿಂದ ಅದೆಲ್ಲ ಫ್ರಸ್ಟ್ರೇಷನ್ ಎಲ್ಲವನ್ನು ಕೂಡ ಹೊರಗಡೆ ತಂದು ಕೊಲೆ ಮಾಡಿರೋ ಹಾಗೆ ಮೇಲ್ನೋಟ ಕಂಡು ಬರ್ತಾ ಇದೆ. ಆದರೆ ಎರಡೂ ಕಡೆಯಿಂದ ತಪ್ಪುಗಳಿದ್ವಾ ಏನು, ಓಂ ಪ್ರಕಾಶ್ ಅವರ ಕಡೆಯಿಂದ, ಇನ್ನೊಂದು ಕಡೆ ಪತ್ನಿಯ ಕಡೆಯಿಂದ, ಇದೆಲ್ಲವನ್ನು ಕೂಡ ಪೊಲೀಸರ ತನಿಖೆಯಲ್ಲಿ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಮಾಜಿ DGP ಮರ್ಡರ್ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಿರುವಂಥ ಅಪ್ಡೇಟ್ ಈ ಕ್ಷಣಕ್ಕೆ. ಓಂ ಪ್ರಕಾಶ್ ಪತ್ನಿ ಮತ್ತು ಪುತ್ರಿ ಕಾಕೆ ವಶಕ್ಕೆ. ಸೊ ಇನ್ನು FIR ಪ್ರತಿ ಕೂಡ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ಏನೆಲ್ಲ ಡಿಟೇಲ್ ಆ ಒಂದು ಕಂಪ್ಲೇಂಟ್ನಲ್ಲಿ ಇದೆ ಅಂತ ಶ್ರೀ ಕಾರ್ತಿಕೇಶ್ ಬಿನ್ ಓಂ ಪ್ರಕಾಶ್ ಅವರ ಮಗ ಕೊಟ್ಟಿರುವಂಥ ಕಂಪ್ಲೇಂಟ್. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ನೋಡ್ತಾ ಇದ್ದೀವಿ FIR ಕಾಪಿ ಕೂಡ ಲಭ್ಯವಾಗಿದೆ TV9ಗೆ. ಇದರಲ್ಲಿ ಕಂಪ್ಲೇಂಟ್ ಏನಂತ ಕೊಡಲಾಗಿದೆ, ಯಾರ್ಯಾರ ಮೇಲೆ, ಡೀಟೇಲ್ಸ್ ಏನಿದೆ ಅಂತ? ಖಂಡಿತ ಅಭಿಲಾಷ್, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೃತ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕ್ ದೂರನ್ನು ನೀಡಿರುವಂಥದ್ದು. ಆ ದೂರಿನ ಅಡಿಯಲ್ಲಿ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ಅನುಮಾನಿತ ಏನು ವ್ಯಕ್ತಿಗಳಂತ ಏನಿದ್ದಾರೆ, ಅದರಲ್ಲಿ ಮೊದಲನೇದಾಗಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೂ ಅವರ ಪುತ್ರಿಯಾಗಿರುವಂತಹ ಕೃತಿ ಇಬ್ಬರ ಹೆಸರನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಆ ದೂರಿನಲ್ಲಿ ಉಲ್ಲೇಖಿತ ಅಂಶಗಳನ್ನು ನೋಡೋದಾದರೆ, ಕಳೆದ ಒಂದಷ್ಟು ದಿನಗಳಿಂದ ಎಲ್ಲೋ ಒಂದು ಕಡೆ ಓಂ ಪ್ರಕಾಶ್ ಆಗಿರ್ಬೋದು ಅವರ ಪತ್ನಿಯ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿತ್ತು ಅನ್ನುವಂಥ ಸಂಗತಿಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಾದ ಬಳಿಕವಾಗಿ ಕಳೆದ 2 ದಿನಗಳ ಹಿಂದೆ ಒಂದಷ್ಟು ಬೆದರಿಕೆಯನ್ನು ಹಾಕಿದ್ರು. ಅಂದರೆ ಓಂ ಪ್ರಕಾಶ್ ಅವರಿಗೆ ಕೊಲೆ ಮಾಡೋದಾಗಿ ಪತ್ನಿ ಪಲ್ಲವಿ ಅವರು ಬೆದರಿಕೆ ಹಾಕಿದ್ರು. ಹೀಗಾಗಿ ಅವರು ಮನೆಯನ್ನು ಬಿಟ್ಟು ತನ್ನ ಸಹೋದರಿಯ ಮನೆಗೆ ತೆರಳಿದ್ರು. ಅದಾದ ಬಳಿಕವಾಗಿ ತನ್ನ ತಂಗಿ ಕೃತಿ ಏನಿದ್ದಾರೆ ಅವರು ಓಂ ಪ್ರಕಾಶ್ ಅವರ ಬಳಿ ತೆರಳಿ ಒಂದಷ್ಟು ಬಲವಂತವನ್ನು ಮಾಡಿ ನಂತರದಲ್ಲಿ ಅವರು ಮನೆಗೆ ವಾಪಸ್ಸನ್ನು ಕರೆದುಕೊಂಡು ಬಂದಿದ್ರು. ಆದರೆ ನಿನ್ನೆಯ ಸಂದರ್ಭವನ್ನು ನೋಡೋದಾದರೆ, ನಾನು ಏನು ಗಾಲ್ಫ್ ಅಸೋಸಿಯೇಷನ್ ಬಳಿ ತೆರಳಿದ್ದೆ. ಆ ಸಂದರ್ಭದಲ್ಲಿ ಅಂದರೆ ಸರಿಸುಮಾರು ಸಂಜೆಯ ಸಂದರ್ಭದಲ್ಲಿ ನನಗೆ ಪಕ್ಕದ ಮನೆಯವರು ಒಂದು ಕರೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮ ತಂದೆಯವರಿಗೆ ಹಲ್ಲೆ ಆಗಿದೆ ಅಂತೇಳಿ. ಅವರು ಮನೆಗೆ ಬಂದು ನೋಡಲಾಗಿ ಸಂಪೂರ್ಣವಾಗಿ ಅವರು ನೆಲದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಜೊತೆಗೆ ಅಲ್ಲಿ ಹೊಡೆದ ಬಾಟಲ್ ಇರುತ್ತೆ, ಜೊತೆಗೆ ಚಾಕು ಇರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ತನ್ನ ತಾಯಿ ಹಾಗೂ ತಂಗಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಿರ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅನುಮಾನವನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಜೊತೆಗೆ ತನ್ನ ತಾಯಿ ಪಲ್ಲವಿ ಆಗಿರ್ಬೋದು, ಜೊತೆಗೆ ತಂಗಿ ಆಗಿರ್ಬೋದು ಕೃತಿ, ಇಬ್ಬರಿಗೂ ಕೂಡ ಒಂದಷ್ಟು ಖಿನ್ನತೆಯಿಂದ ಬಳಲ್ತಾ ಇದ್ರು ಅನ್ನುವಂಥ ಸಂಗತಿಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಸಂಬಂಧವಾಗಿ ಸಂಪೂರ್ಣವಾಗಿ ಏನೋ ಅವರು ದೂರನ್ನು ನೀಡಿದ್ದಾರೆ, ಅದನ್ನು FIR ಆಗಿ ಮಾಡ್ಕೊಂಡಿರುವಂಥ HSR ಲೇಔಟ್ ಪೊಲೀಸರು ಪ್ರಮುಖವಾಗಿ ಯಾರು ಶಂಕಿತ ವ್ಯಕ್ತಿಗಳು ಅಂತೇಳಿ ಉಲ್ಲೇಖ ಮಾಡಲಾಗಿದೆ, ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಒಂದು ಮರಣೋತ್ತರ ಪರೀಕ್ಷೆಯ ಒಂದು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಇದರ ನಡುವೆ ಈಗ ಆರೋಪಿಗಳನ್ನು ಠಾಣೆಯಲ್ಲಿ ಇರಿಸಿಕೊಂಡು ಒಂದು ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಅವಿನಾಶ್.
ಹಾಗೆ ಸಂಪರ್ಕದಲ್ಲಿರಿ ಜಗದೀಶ್, ಹೆಚ್ಚಿನ ಅಪ್ಡೇಟನ್ನು ನೀಡ್ತಾ ಹೋಗೋಣ. ಇದು FIR ನಲ್ಲಿರುವಂಥ ವಿಚಾರ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ಸೊ ಭಾಳಷ್ಟು ದಿನಗಳಿಂದ, ಆಲ್ಮೋಸ್ಟ್ ಒಂದು 10 ದಿನಗಳಿಂದನೇ ಏನು ಈ ಕೊಲೆ ಬೆದರಿಕೆ ಇತ್ತು. ಸೊ ಅವರ ಸಹೋದರಿ ಮನೆಗೆ ಓಂ ಪ್ರಕಾಶ್ ಅವರು ಹೋಗಿ ಸ್ಟೇ ಆಗಿದ್ರು ಅನ್ನೋದ್ರ ಬಗ್ಗೆ